ಮಂಗಳೂರು ನಗರದಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಧರೆಗುರುಳುತ್ತಿದೆ. ಹೀಗಾಗಿ ಚಿತ್ರ ಪ್ರದರ್ಶನಕ್ಕೆ ಕುಡ್ಲ ಸಿಟಿಯಲ್ಲಿ ಸಿಂಗಲ್ ಸ್ಕ್ರೀನ್ಗಳನ್ನು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸಬರ ಚಿತ್ರಗಳಂತೂ ಸಿಂಗಲ್ ಸ್ಕ್ರೀನ್ನತ್ತ ಕಣ್ಣಾಯಿಸೋದನ್ನು ನಿಲ್ಲಿಸಿ ಮಲ್ಟಿಪ್ಲೆಕ್ಸ್ನತ್ತ ಮುಖ ಮಾಡ್ತಿದೆ. ಸದ್ಯಕ್ಕೆ ಮಂಗಳೂರು ನಗರದಲ್ಲಿ 3 ಮಲ್ಟಿಪ್ಲೆಕ್ಸ್ಗಳ ಜೊತೆಗೆ ಇದೀಗ 5 ಸಿಂಗಲ್ ಸ್ಕ್ರೀನ್ಗಳಷ್ಟೇ ಉಳ್ಕೊಂಡಿದೆ. ಈ ಪೈಕಿ 3 ಮಲ್ಟಿಪ್ಲೆಕ್ಸ್ಗಳ ಜೊತೆಗೆ ರೂಪವಾಣಿ, ರಾಮಕಾಂತಿ, ಸುಚಿತ್ರ, ಪ್ರಭಾ ಚಿತ್ರಮಂದಿರಗಳು ಈಗಾಗಲೇ ತನ್ನ ಪ್ರದರ್ಶನವನ್ನು ಆರಂಭಿಸಿದೆ. ಇನ್ನು ಶ್ರೀನಿವಾಸ ಟಾಕೀಸ್ ಯಾವಾಗ ತೆರೆಯುತ್ತೋ ಗೊತ್ತಿಲ್ಲ. ಇಂದಿನ ಎಪಿಸೋಡ್ನಲ್ಲಿ ನಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ ಶ್ರೀನಿವಾಸ ಚಿತ್ರಮಂದಿರ. ಎಸ್, ಮಂಗಳೂರಿಗರ ಪಾಲಿಗೆ ಪ್ರಸ್ತುತ ಸಿಂಗಲ್ ಸ್ಕ್ರೀನ್ ಅಂದ್ರೆ ಅದು ರೂಪವಾಣಿ ಮತ್ತು ರಾಮಕಾಂತಿಯಷ್ಟೇ. ಸುಚಿತ್ರ, ಪ್ರಭಾತ್ ಮೇಲ್ದರ್ಜೆಗೆ ಏರಿದ್ರಿಂದ SP ಸಿನಿಮಾ ಎಂದು ಬದಲಾಗಿದೆ. ದಿನ 5+5, ಕೆಲವೊಮ್ಮೆ 11, 12 ಪ್ರದರ್ಶನಗಳು ಮಲ್ಟಿಪ್ಲೆಕ್ಸ್ ಮಾದರಿಯಲ್ಲಿ ನಡೆಯುತ್ತೆ. 2 ಪ್ರದರ್ಶನ ಸುಚಿತ್ರದ ಸ್ಕ್ರೀನ್ನಲ್ಲಿ ನಡೆದರೆ ಮತ್ತೊಂದು ಪ್ರದರ್ಶನ ಪ್ರಭಾತ್ ಪರದೆಯಲ್ಲಿ ನಡೆಯುತ್ತೆ. ಟಿಕೆಟ್ ದರ ಕೂಡ ಅಷ್ಟೇ ಮಲ್ಟಿಪ್ಲೆಕ್ಸ್ನಂತೆ ಏರಿಳಿತವಿದೆ. ಹೀಗೆ ಯಾವುದೇ ಸಿಂಗಲ್ ಸ್ಕ್ರೀನ್ನ ಅನುಭವ ಇಲ್ಲದೆ ಮಲ್ಟಿಪ್ಲೆಕ್ಸ್ನ ಅನುಭವವನ್ನು ಈ 2 ಚಿತ್ರಮಂದಿರಗಳು ನೀಡುತ್ತೆ. ಹಾಗೆ ಈ ಚಿತ್ರಮಂದಿರದಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಚಿತ್ರಗಳು ಪ್ರದರ್ಶನ ಕಾಣ್ತಿದೆ. ಈ ಚಿತ್ರಮಂದಿರದ ವಿಚಾರವನ್ನು ಪಕ್ಕಕ್ಕಿಡೋಣ. ಹಾಗಾದ್ರೆ ಶ್ರೀನಿವಾಸ ಚಿತ್ರಮಂದಿರ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಇದರ ಬಗ್ಗೆಯೂ ಹೇಳ್ತೀನಿ ಕೇಳಿ. ಒಂದು ಕಾಲದಲ್ಲಿ ಸದಾಭಿರುಚಿಯ ಚಿತ್ರಗಳು ತೆರೆ ಕಾಣ್ತಿದ್ದ ಬಾಲಾಜಿಯಲ್ಲಿ 1990ರ ಕೊನೆಯ ಭಾಗದಲ್ಲಿ ವಯಸ್ಕರ ಚಿತ್ರಗಳು ಹೆಚ್ಚಾಗಿ ಪ್ರದರ್ಶನ ಕಾಣ್ತಿತ್ತು. ಆ ಬಳಿಕ ಬಾಲಾಜಿ ಶ್ರೀನಿವಾಸ ಎಂದು ಮರುನಾಮಕರಣವಾದ ಬಳಿಕ ಇದು ಪಕ್ಕ ವಯಸ್ಕರ ಚಿತ್ರಗಳ ಅಡ್ಡವಾಯಿತು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಹೀಗೆ ಕನ್ನಡವು ಸೇರಿದಂತೆ ಯಾವ್ಯಾವುದೋ ಡಿಸೈನ್ ವಯಸ್ಕರ ಚಿತ್ರಗಳು ಇಲ್ಲಿ ತೆರೆ ಕಾಣ್ತಿತ್ತು. ಕಳೆದ ವರ್ಷ ಲಾಕ್ಡೌನ್ ಸಮಯದಲ್ಲಿ ಚಿತ್ರಮಂದಿರಗಳಿಗೆ ಬೀಗ ಬಿದ್ದಾಗ ಶ್ರೀನಿವಾಸ ತನ್ನ ಪ್ರದರ್ಶನಕ್ಕೆ ಬ್ರೇಕ್ ಆಗ್ತು. ಆ ಬಳಿಕ ಚಿತ್ರಮಂದಿರ ತೆರೆಯಲು ಆದೇಶ ನೀಡಿದ್ರೂ ಇದುವರೆಗೆ ಈ ಚಿತ್ರಮಂದಿರ ತೆರೆದಿಲ್ಲ. ಮುಂದೆ ತೆರೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಮಂಗಳೂರಿನ ಚಿತ್ರ ಜಗತ್ತಿಗೆ ಶ್ರೀನಿವಾಸ ದಾರಿದೀಪವಾಗುತ್ತಾ ಅನ್ನೋ ಪ್ರಶ್ನೆಯೊಂದು ಮೂಡ್ತಿದೆ. ಹೌದು, ಮಂಗಳೂರಿನಲ್ಲಿ ಸಿಂಗಲ್ ಸ್ಕ್ರೀನ್ ಅಂದ್ರೆ ಲೆಕ್ಕಕ್ಕೆ ಇರೋದು ಕೇವಲ 2 ಚಿತ್ರಮಂದಿರ. ಅಂದ್ರೆ 4ಕ್ಕೆ 4 ಪ್ರದರ್ಶನ ನೀಡುವ ಸಿಂಗಲ್ ಸ್ಕ್ರೀನ್ ಅನುಭವ ನೀಡುವ ಚಿತ್ರಮಂದಿರ. ಹೀಗಾಗಿ ಇದೀಗ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಚಿತ್ರಗಳು ತೆರೆ ಕಾಣ್ತಿದೆ. ಇದರಿಂದ ಸಿಂಗಲ್ ಸ್ಕ್ರೀನ್ಗಳ ಅಭಾವ ಎದುರಾಗಿದೆ. ಈಗಾಗಲೇ ರಾಮಕಾಂತಿಯಲ್ಲಿ ಕನ್ನಡದ ಜೊತೆಗೆ ತುಳು ಚಿತ್ರಗಳು ತೆರೆ ಕಾಣ್ತಿದೆ. ಹೀಗಾಗಿ ಕನ್ನಡಕ್ಕೆ ರೂಪವಾಣಿ ಮಾತ್ರ ಉಳ್ಕೊಂಡಿದೆ. ಸುಚಿತ್ರ, ಪ್ರಭಾತ್ ಏಕಕಾಲಕ್ಕೆ ಬಹುಭಾಷೆಗಳ ಅನೇಕ ಸಿನಿಮಾಗಳು ಪ್ರದರ್ಶನ ಮಾಡೋದ್ರಿಂದ ಸಿಂಗಲ್ ಸ್ಕ್ರೀನ್ ಅನುಭವ ಸಿಗೋದಿಲ್ಲ. ಇವೆಲ್ಲವನ್ನು ಗಮನಿಸುವಾಗ ವಿತರಕರು ಅಥವಾ ಚಿತ್ರತಂಡ ಶ್ರೀನಿವಾಸ ಚಿತ್ರಮಂದಿರವನ್ನು ಏಕೆ ಸಂಪರ್ಕಿಸಬಾರದು ಅನ್ನೋ ಸಲಹೆ ನಮ್ಮದು. ಒಂದು ಸಿನಿಮಾ ಅಂದಮೇಲೆ ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ನಲ್ಲಿ ಎಷ್ಟೇ ಶೋಗಳಲ್ಲಿ ಪ್ರದರ್ಶನ ಕಾಣಲಿ, ಅದು ಸಿಂಗಲ್ ಸ್ಕ್ರೀನ್ನ ತೂಕಕ್ಕೆ ಸಮವಲ್ಲ. ಸಿಂಗಲ್ ಸ್ಕ್ರೀನ್ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಆ ಚಿತ್ರದ ಕದರೇ ಬೇರೆ. ಹೀಗಾಗಿ ವಯಸ್ಕರ ಚಿತ್ರ ಪ್ರದರ್ಶನ ಕಾಣುವ ಶ್ರೀನಿವಾಸದಲ್ಲಿ ಒಂದೊಳ್ಳೆಯ ಸಿನಿಮಾವನ್ನು ರಿಲೀಸ್ ಮಾಡುವ ಮನಸ್ಸು ಯಾರು ಏಕೆ ಮಾಡ್ತಿಲ್ಲ ಅನ್ನೋದೇ ಅರ್ಥವಾಗ್ತಿಲ್ಲ. ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ ದಿನಗಳಲ್ಲಿ ವಯಸ್ಕರ ಚಿತ್ರಗಳು ಪ್ರದರ್ಶನ ಕಂಡಿರ್ಬೋದು. ಆದರೆ ಇದರ ಇತಿಹಾಸವನ್ನು ಕೆಣಕಿದ್ರೆ ಅಣ್ಣವರ ಸಂಪತ್ತಿಗೆ ಸವಾಲ್ 150 ದಿನಗಳ ದಾಖಲೆಯ ಪ್ರದರ್ಶನ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ಹೀಗೆ ಅದೆಷ್ಟೋ ಅತ್ಯುತ್ತಮ ಚಿತ್ರಗಳಿಗೆ ಪರದೆ ನೀಡಿದ ಶ್ರೀನಿವಾಸ ಇದೀಗ ಅನಿವಾರ್ಯ ಕಾರಣಗಳಿಂದ ವಯಸ್ಕರ ಚಿತ್ರಗಳನ್ನು ಪ್ರದರ್ಶಿಸುತ್ತಿದೆ. ಹಾಗೆ ನೋಡಿದ್ರೆ ಗಾಂಧಿನಗರದ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ವಯಸ್ಕರ ಚಿತ್ರಗಳು ಪ್ರದರ್ಶನ ಕಾಣ್ತಿತ್ತು. ಅನಿವಾರ್ಯ ಅಂದಾಗ ಅಲ್ಲೂ ಕೂಡ ಸ್ಟಾರ್ ಚಿತ್ರಗಳು ತೆರೆ ಕಂಡಿದೆ. ಯಜಮಾನ ತೆರೆ ಕಾಣುವ ಮುನ್ನ ಮೇನಕ ಹೇಗಿತ್ತು, ಭೂಮಿಕಾ ಆಗುವ ಮುನ್ನ ಸ್ಟೇಟ್ನಲ್ಲಿ ಎಂತಹ ಚಿತ್ರಗಳು ತೆರೆ ಕಾಣ್ತಿತ್ತು. ಹಾಗೆ ಸ್ಟೇಟ್ನಲ್ಲಿ ವಯಸ್ಕರ ಚಿತ್ರಗಳ ಮಧ್ಯೆಯೇ ಅದೆಷ್ಟೋ ಅತ್ಯುತ್ತಮ ಚಿತ್ರಗಳು ತೆರೆ ಕಾಣ್ತಿತ್ತು. ಹೀಗೆ ಇವೆಲ್ಲವನ್ನು ಗಮನಿಸುವಾಗ ಮಂಗಳೂರಿನ ಶ್ರೀನಿವಾಸ ಚಿತ್ರಮಂದಿರಕ್ಕೆ ಇದೆಂಥ ಶಾಪ ಎಂದೆನಿಸುತ್ತೆ. ಇಲ್ಲೂ ಸದಾಭಿರುಚಿಯ ಚಿತ್ರಗಳು ತೆರೆ ಕಾಣಬೇಕು. ಗತಕಾಲದ ವೈಭವ ಮರುಕಳಿಸಬೇಕು. ಶಿವಣ್ಣ, ಅಪ್ಪು, ದರ್ಶನ್, ಸುದೀಪ್, ಯಶ್ ಹೀಗೆ
ಘಟಾನುಘಟಿ ನಾಯಕರ ಚಿತ್ರಗಳು ಏಕಕಾಲಕ್ಕೆ ಬಿಡುಗಡೆಯಾಗಬೇಕು. ಈ ಹಿಂದಿನಂತೆ ರೂಪವಾಣಿ ರಾಮಕಾಂತಿಯಂತೆ ಶ್ರೀನಿವಾಸ ಕೂಡ ಕನ್ನಡ ಚಿತ್ರದ ಮುಖ್ಯ ಸೆಂಟರ್ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇನ್ನು ತುಳು ಚಿತ್ರರಂಗ ಶ್ರೀನಿವಾಸ್ ಟಾಕೀಸ್ನ ಬಗ್ಗೆ ಯಾಕೆ ಮೌನ ವಹಿಸ್ತಿದೆ ಎನ್ನುವುದೇ ಅರ್ಥವಾಗ್ತಿಲ್ಲ. ಈ ಬಗ್ಗೆಯೂ ಒಂದಿಷ್ಟು ಮಾಹಿತಿ, ಒಂದಿಷ್ಟು ವಿಶ್ಲೇಷಣೆಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡ್ತೀನಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.